ಸದಾಶಿವಸಮಾರಂಭಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಧನುಸು ರಾಶಿಗೆ ಈ ವರ್ಷ 2025 ಏನಾದರೂ ಒಂದು ಮಳೆಗಾಲ ಇದೆಯಾ? ಬರಗಾಲ ನೋಡ್ಬಿಟ್ಟಿದ್ರಿ, ಹೌದಲ್ವಾ? ಇದೆಯಾ? ಬರಗಾಲದಿಂದ ಮಳೆಗಾಲವಿದೆಯಾ? ಇದೆ ಮಕ್ಕಳೇ, ನಿಮಗಿದೆ. ಶನಿ ಒಬ್ಬ ನಿಮಗೆ ಭದ್ರ ಕೊಟ್ಟಿದ್ದ, ಆದರೂ ನಿಮ್ಮನ್ನ ಕೆಡಿಸಿದ್ದು. ನಿಮ್ಮ ಸ್ಥಾನ ಕಸ್ದಿದ್ದಾರೆ, ನಿಮ್ಮ ಧನ ಕಸ್ದಿದ್ದಾರೆ, ನಿಮ್ಮ ಗೌರವ ಕಸಿದಿದ್ದಾರೆ, ನಿಮ್ಮ ಬದುಕು ಕಸ್ದಿದ್ದಾರೆ, ಯಾವುದೋ ರೀತಿಯಲ್ಲಿ ನಿಮ್ಮನ್ನು ತಿಪ್ಪರ್ಲಾಗ ಹಾಕಿಸ್ಬಿಟ್ಟಿದ್ದಾರೆ. ಧನುಸು ರಾಶಿಗೆ ನೀವು ಎಂದು ನನಗೆ ಗೊತ್ತಿರೋ ಹಾಗೆ ಇಡೀ 12 ರಾಶಿಗಳಲ್ಲಿ ತುಂಬ ದರ್ಪದಿಂದ ಬದುಕುವ, ಗೌರವದಿಂದ ಬದುಕುವ, ನ್ಯಾಯಯುತವಾಗಿ ಧರ್ಮಯುತವಾಗಿ ಸಂಪಾದನೆ ಮಾಡುವಂತಹ ಒಂದು ದಿಟ್ಟ ನೇರ ಎವರ್ ರಾಶಿ ಅಂತ ಹೇಳಿದ್ರೆ ಧನುಸು ರಾಶಿ. ಐ ಹವ್ ಸೀನ್ ವೆರಿ ಪವರ್ಫುಲ್ ರಾಶಿ ಇದು. 12 ರಾಶಿಗಳಲ್ಲಿ ಕಾಲಚಕ್ರದಲ್ಲಿ ಧರ್ಮಾಧಿಪತಿಯಾದಂಥ ಮನೆ, ಅದು ಧರ್ಮಕ್ಕೆ ಸಾಕ್ಷಿ ಅಂದ್ರೆ ಧನುಸು ರಾಶಿ. ನೆನ್ಪಿಟ್ಕೊಳ್ಳಿ, ಮೊದಲನೇ ಮನೆ ಮೇಷರಾಶಿ ಆದರೆ ಮೇಷಂ, ವೃಷಭಂ, ಮಿಥುನಂ, ಕಟಕಂ, ಸಿಂಹಂ, ಕನ್ಯಾಂ, ತುಲಾ, ವೃಶ್ಚಿಕ, ಧನಸ್ಸು. ಅದಕ್ಕೆ ಧನಸ್ಸು ಕೊಟ್ಟಿರೋದು. ಧರ್ಮದ ಎಲ್ಲೆ ಮೀರಿ ಅಧರ್ಮವೆದ್ದಾಗ ಕೋದಂಡರಾಮನಾಗಿ ಜನನವಾಗಿ ಧ್ವಂಸ ಮಾಡುವುದು, ಪರಶುರಾಮರಾಗಿ ಬಂದು ಆ ಗಂಡಾಗುಡಲಿಯನ್ನು ತಗೊಂಡು ತರಿದು ಹಾಕುವುದು ಅನ್ನತಕ್ಕಂಥದ್ರ ಸಂಕೇತ. ಇನ್ನೂ ಮಿತಿಮೀರಿತಿದೆ. ತಾಯಿ ಆ ಜಗನ್ಮಾತೆಯನ್ನೇ ಧರೆಗಿಳಿಸಿ 3.25 ಗಂಟೆ ಬಂಗಾರದ ಮಳೆ ಬರೆಸಿದಂಥ ಶ್ರೀ 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 ಜಗದ್ಗುರು ಅಪರ ಶಂಕರಾಚಾರ್ಯರ ಅವತಾರ ಅಂತಲೇ ಹೇಳ್ತಾರೆ. ವಿದ್ಯಾರಣ್ಯ ತೀರ್ಥರು ಜನಿಸಿದಂಥ ಲಗ್ನ ಅದು ಧನುಸು ರಾಶಿ. ನನಗೆ ಧನುಸು ರಾಶಿ ಅಂದ್ರೆ ಹೀಗೆ ನೋಡ್ತೀನಿ, ಅಬ್ಬೋ ಆ ಗತ್ತು, ಆ ತೂಕ, ಆ ಬಲ, ಆ ನಿಲುವು. ಹೌದು ಮಕ್ಕಳೇ, ಅದು ಅಲ್ಲಿರುತ್ತೆ, ಅಲ್ಲಿ ನಿಮ್ಮಲ್ಲಿ ಇದ್ದೇ ಇರುತ್ತೆ. ನಿಮ್ಮಲ್ಲಿ ಆ ತೇಜಸ್ಸು ಜನ್ಮದ. ನೀವು ದೊಡ್ಡದಕ್ಕೆ ಯೋಚನೆ ಮಾಡೋದು, ಚಿಕ್ಕ ಪುಟ್ಟದಕ್ಕೆಲ್ಲ ಅಲ್ಲ, ದೊಡ್ಡದು. ಕಾಲಚಕ್ರದಲ್ಲಿ ದಶಾಭುಕ್ತಿಗಳು ಇನ್ನೊಂದು ಅನುಭವಿಸ್ಲಿಕ್ಕೂ ಬರಬೇಕು ಮಕ್ಕಳೇ. ನನಗೆ ಗೊತ್ತಿರೋ ಹಾಗೆ ಧನುಸು ರಾಶಿ ಆ ಹೆಸರಿನ ಹಿಂದುಗಡೆ ಭಗವನ್, ಭಗವತಿ, ಭಗವಾಂತ್, ಭಾರದ್ವಾಜ್, ಭಾರತಿ, ಭುವನ್, ಭಾವೇಶ್, ಭಾಗ್ಯರಾಜ್, ಭಾಗ್ಯಲಕ್ಷ್ಮಿ, ಭವಾನಿ, ಈ ಥರದ್ದು ಒಂಥರ ಅಲ್ಲೊಂದಿರುತ್ತೆ. ಅದು ಆ ಗತ್ತಿರುತ್ತೆ ಅಲ್ಲಿ. ಕರೆಕ್ಟಾಗಿ ಬಳಸ್ಕೊಂಡ್ರೆ ನಿಮ್ಮ ಶಕ್ತಿ, ನೇರ ಹೇಳ್ತಾನೆ, ಕಾಪಾಡೋದ್ರಿಂದ ಹಿಡಿದು ಧರ್ಮ ಪ್ರಜ್ಞೆಯಾಗಿ ಆಸ್ಪತ್ರೆಗಳು ಬೇರೆ ಬೇರೆ ಮಕ್ಕಳೇ. ಬಾಲಚಂದ್ರ ಇರ್ಬೋದು, ಬಾಲಸುಬ್ರಹ್ಮಣ್ಯಂ ಇರ್ಬೋದು, ಭಾರತೀ ರಾಜ ಇರ್ಬೋದು, ಒಬ್ಬರ ಇಬ್ಬರ ಈ ಬಾ ಅನ್ನೋ ಅಕ್ಷರಗಳಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಎನಿಗ್ಮಾಗಳೇ ನೀವು ಮಕ್ಕಳೇ. ನೀವು ಆಸೆ ಪಟ್ರೆ ದೊಡ್ಡದೇ, ಬದುಕುವುದು ದೊಡ್ಡದೇ. ನೀವು ನಿಜ ಹೇಳ್ತಾನೆ, ನಿಮಗೆ ನಿಮ್ಮ ಶಕ್ತಿಯ ಸರಿಯಾದ ಪರಿಚಯವಿಲ್ಲ. ಧನುಸು ರಾಶಿ ಇಡೀ 12 ರಾಶಿಗಳಲ್ಲಿ ಧರ್ಮಕ್ಕೆ ಸಾಕ್ಷಿ, ನ್ಯಾಯಕ್ಕೆ ಸಾಕ್ಷಿ. ಒಂದು ರೀತಿ ಕಡಾಖಂಡಿತವಾಗಿರುತ್ತೆ ನಿಮ್ಮ ಮಾತು ಸ್ವಲ್ಪ ಬಿರುಸಿರ್ಬೋದು, ಬಟ್ ಸೂಟಿಯಾಗಿರುತ್ತೆ. ನೋಡಿ ಬೇಕಾದ್ರೆ ಅದರಿಂದಲೂ ತುಂಬ ಶತ್ರುಗಳನ್ನು ಉಂಟು ಮಾಡ್ಕೊಂಡಿರ್ತೇವೆ. ನೀವು ಸಣ್ಣದಕ್ಕೆ ಆಸೆ ಪಡೋದಿಲ್ಲ, ಬಟ್ ಸಣ್ಣ ವಿಚಾರಗಳೇ ನಿಮ್ಮನ್ನ ತುಂಬ ಗಾಬರಿ ಪಡಿಸಿರುತ್ತೆ. ನೀವು ಮದುವೆಯಾದವರು ನಿಮಗಿಂತಲೂ ಸಣ್ಣವರೇ ಇರ್ತಾರೆ. ಒಂದು ವಯಸ್ಸಲ್ಲಿ ಚಿಕ್ಕವರು, ಓದಲ್ಲಿ ಚಿಕ್ಕವರು, ನಾಲೆಜಲ್ಲಿ ಚಿಕ್ಕವರು, ಇಲ್ಲ ಜಾತಿಲಿ ಚಿಕ್ಕವರು, ಇಲ್ಲ ಸ್ಟೇಟಸ್ಸಲ್ಲೋ, ಬುದ್ಧಿವಂತಿಕೆಯಲ್ಲೋ, ಮನೆ ನಡೆಸೋದ್ರಲ್ಲೋ, ಕುಟುಂಬ ನಡೆಸೋದ್ರಲ್ಲೋ, ಯಾವುದೋ ಧೈರ್ಯದ ವಿಚಾರದಲ್ಲೂ ನಿಮಗಿಂತ ಕಡಿಮೆನೇ ಇರಬೇಕು. ಯು ಆರ್ ದಿಸ್. ಹೌದು ಅಲ್ವೋ? ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ, ನಾನು ಕಾಯ್ತಿರ್ತೇನೆ. ಧನಸ್ಸು ಕೋದಂಡರಾಮ. ರಾಮನನ್ನ ಕೋದಂಡರಾಮ ಅಂತ ಸುಮ್ಮನೆ ಹೇಳೋದಿಲ್ಲ. ಅಲ್ಲಿರೋ ಆ ರಾಹು ಅಲ್ಲಿ ಮಾತ್ರ ಮಲಗ್ತಾನೆ. ಅದಕ್ಕೆ ಧನುಸು ರಾಶಿಯಲ್ಲಿ ಉಚ್ಚಂಗತ ಅಂತ ಕೂಡ ಹೇಳ್ತಾರೆ. ರಾಹುವಿಗೆ ಉಚ್ಚ ಸ್ಥಾನ ಕೊಟ್ಟಿರೋದು ಧನುಸು ರಾಶಿ. ಕೆಲವರು ವೃಶ್ಚಿಕ ರಾಶಿ ಅಂತ ಹೇಳ್ತಾರೆ. ಇಲ್ಲ, ಧನುಸು ರಾಶಿಯಲ್ಲಿ ವಿಶೇಷ ಬಲ.
ಮೀನರಾಶಿಯಲ್ಲಿದ್ರೆ ಅರ್ಧ ಕೋದಂಡ ರಾಹು ಅಂತ ಕೂಡ ಹೇಳ್ತಾರೆ. ಒಬ್ಬ ಪ್ರಬಲ ರಾಜಕಾರಣಿ, ಸಾಮಾನ್ಯ ರಾಜಕಾರಣಿ, ನೀವು ನಂಬಲ್ಲ, MP ಆಗಿದ್ರು ಅವರು. ಅವನ ಪಾಪ ರಾಜ್ಯಾಧ್ಯಕ್ಷರು ನೋಡೋಕ್ ಹೋದ್ರೆ ಒಬ್ಬ ಕಾರ್ಪೊರೇಟರ್ನ ಕುಂದಿಸ್ಬಿಟ್ಟು ಅವನ ಹೊರಗಡೆ ಇರಕ್ಕೆ ಹೇಳು. ಕಾರ್ಪೊರೇಟರ್ ಜೊತೆ ಚೆನ್ನಾಗಿ ಮಾತಾಡ್ತಿದ್ದಾರೆ. ಒಬ್ಬ MP ತಮ್ಮ ಕ್ಷೇತ್ರಕ್ಕೆ ಬೇಕಾದಂತ ಕೆಲಸ ಕಾರ್ಯಗಳು ಇನ್ನೊಂದು ಪಾಪ ಹೋಗಿ ಬಾಯಿ ಜೋಲ್ ಬಿಟ್ಕೊಂಡು ಏನೋ ಹಿಂಗ್ ಕುತ್ಕೊಳ್ಳೋದು, ಹೆಸರಿಗಷ್ಟೇ. ಅಂತ ವ್ಯಕ್ತಿಯನ್ನ ಅರ್ಧ ಕೋದಂಡ ರಾಹು ರಾಜ್ಯ ಆಳೋಷ್ಟು ಮಟ್ಟಕ್ಕೆ ಕುಂದಿರ್ಸಿದ್ ನಾನು ನೋಡಿದ್ದೇನೆ. ಹಾಗೆ ಪೂರ್ಣ ಕೋದಂಡ ರಾಹು ಇದ್ದಂತ ಒಬ್ಬ ಎನಿಗ್ಮಾ ವ್ಯಕ್ತಿ, ಆ ವ್ಯಕ್ತಿ ಪ್ರಧಾನಿ ಪಟ್ಟ ಹುಡ್ಕೊಂಡು ಬಂದ್ರೆ ಈಗ ಅಂದುಬಿಟ್ರು, ನಂಗೆ ಬೇಡ ಅಂದ್ಬಿಟ್ರು. ಅದು ಕೂಡ ನಾನು ನೋಡಿದ್ದೇನೆ ಅಂತ ಜಾತಕಗಳು. ದಟ್ ಈಸ್ ದ ಬ್ಯೂಟಿ ಆಫ್ ಧನಸ್ಸು. ಅಂಥದ್ದೊಂದು ಶಕ್ತಿ ರಾಹು ಅಲ್ಲಿ ತಲೆಬಾಗ್ತಾನೆ. ಧರ್ಮದ ಮುಂದುಗಡೆ ಯಾರಾದರೂ ಸರಿ, ನ್ಯಾಯಮೂರ್ತಿಯ ಮುಂದುಗಡೆ, ಆ ಧರ್ಮದೇವತೆಯ ಮುಂದುಗಡೆ ಎಂಥ ಡಕಾಯಿತಿ ಆದ್ರೂ ಸರಿ, ನಾನಾದ್ರೂ ಅಷ್ಟೇ ತಲೆಬಾಗ್ಬೇಕು. ಅಲ್ಲಿ ಹೋದ್ರೆ ಮಹಾಸ್ವಾಮಿ ನಮಸ್ಕಾರ ಅನ್ನತಕ್ಕಂಥದ್ದು ಇದು ಇರತಕ್ಕಂಥ ಭಾವ ನೆನಪಲ್ಲಿ ಇಟ್ಕೊಳ್ಳಿ. ಅಂತಹ ಧನುಸ್ಸು ರಾಶಿ ನಿಮ್ಮ ಬಲಾಬಲವನ್ನ ಕರೆಕ್ಟ್ ಆಗಿ ಬಳಸ್ಕೊಂಡು, ನಾನು ಹೇಳಿದ್ನಲ್ಲ, ಈ 2024 ಏನು ಕಸಿದಿಲ್ಲ, ಏನು ಚುಚ್ಚಿಲ್ಲ, ಏನು ನಡೆದಿಲ್ಲ, ಎಲ್ಲ ನೋಡಿದಿರಿ ಮಕ್ಕಳೇ. ಎಲ್ಲ ಬೀಭತ್ಸವನ್ನ ನೋಡಿದಿರಿ. ಮನೆಯವರಿಂದ, ಮಕ್ಕಳಿಂದ, ಕುಟುಂಬದಿಂದ, ಹಣಕಾಸಿನಿಂದ, ಗೌರವದಿಂದ ನಮ್ಮನ್ನ ನಡು ರೋಡಲ್ಲಿ ನಿಲ್ಸಿಲ್ಲ, ಇಲ್ಲ ದೇಶಾಂತರ ಹೋಗ್ಸಿಲ್ಲ, ಇಲ್ಲ ವಿಷ ಕುಡಿದು ಸಾಯಿಸಿಲ್ಲ, ಇಲ್ಲ ಎಲ್ಲ ಬಿಟ್ಟು ಯಾವ್ದಾದ್ರು ಆಶ್ರಮಕ್ಕೆ ಹೋಗಿಲ್ಲ, ಇಲ್ಲ ಹುಚ್ಚಿಡ್ದಿಲ್ಲ. ಈ ಮಟ್ಟಕ್ಕೆಲ್ಲ ಏನೇನೋ ಕೆಲವ್ರಿಗಂತೂ ದೊಡ್ಡವರು ಕೇಳಬೇಡಿ, ನಿಮ್ಮ ಹೆಸರು, ಕೀರ್ತಿ, ಪ್ರತಿಷ್ಠೆ, ಕುಲಗೌರವ ಎಲ್ಲ ಬೀಡಾಡಿ ಕಥೆ ಆಗ್ಬಿಟ್ಟಿರುತ್ತೆ. ಎಸ್, ಬೀಡಾಡಿ ಕತೆ. ಇಷ್ಟು ಆಗಿರತಕ್ಕಂಥದ್ದು. ಅಂತ ಒಂದು ಧನುಸು ರಾಶಿಗೆ ಬರಗಾಲದ ಒಂದು ಹೆಸರಿನ ಬರಗಾಲ, ದುಡ್ಡಿನ ಬರಗಾಲ, ಅವಮಾನದ ಬರಗಾಲ, ಮೋಸದ ಬರಗಾಲ, ಇದೆಲ್ಲ ನಡೆದಿರತಕ್ಕಂಥದ್ದು. ಇದೆಲ್ಲದರಿಂದಲೂ ಹೊರಗಡೆ ಬರಲು ಒಂದು ಅದ್ಭುತ ಸಂಕ್ರಮಣ ನಡೆಯುತ್ತದೆ. ಎಸ್, 2025 ಅ ಬ್ಯೂಟಿಫುಲ್ ಇಯರ್. ಮಳೆಗಾಲ ಬರುತ್ತದೆ. ಅದರಲ್ಲೂ June 3 ಮೇಲೆ 6 ತಿಂಗಳು ನಿಮ್ಮನ್ನ ಹಾರ್ಲಿಕ್ಕಾಗ್ಲಿಲ್ಲ ಅಂದ್ರೂ ಕೂಡ, ಓಡ್ಲಿಕ್ಕಾಗ್ಲಿಲ್ಲ ಅಂದ್ರೂ ಕೂಡ ನಡೆಸುತ್ತೆ 100% ಹೇಳ್ತೇನೆ, ನಡೆಸುತ್ತೆ. ಕುಳ್ಳರ್ಸಲ್ಲ, ತೆವಳಿಸಲ್ಲ, ನಿಮ್ಮನ್ನ ಅದನ್ನ ಮಾಡೋಲ್ಲ, ನಿಮ್ಮನ್ನ ನಡೆಸುತ್ತೆ. June 3 ನಂತರ ಆ ಒಂದು ಕುಜ ಈ 6 ತಿಂಗಳದ್ದೆಲ್ಲ ಒದ್ದುಕೊಂಡು ಬಂದು ಕೊಡುತ್ತಾನೆ. ಆ ರಾಹುಕೇತುವಿನ ನಡುವೆ ನಿಮಗೆ ಹೇಗೆ ಕಟ್ಟಿ ಹಾಕಿತ್ತು, ರಾಹುಕೇತು ಬೇರೆ ಬಿಡುಗಡೆ ಆಗಿರುತ್ತೆ. ಭಾಗ್ಯಕೇತು ಬಂದು ಕೂಡ ಸೂರ್ಯ ನಕ್ಷತ್ರದಲ್ಲಿ ಇರ್ತಾನೆ, ಬ್ಯೂಟಿಫುಲ್ಲೇ. ಗುರು ಕೇಂದ್ರಕ್ಕೆ ಬಂದ್ಬಿಡ್ತಾನೆ, ಶನಿ ಕೇಂದ್ರಕ್ಕೆ ಬಂದ್ಬಿಡ್ತಾನೆ ಗುರುಸಾರದಲ್ಲಿ. ಇನ್ನೇನ್ ಬೇಕು? ರಾಹು 3ನೇ ಮನೆ, ವಿಜಯ ದುಂದಬಿ ನಿಮ್ಮದು. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್, ಟ್ಯಾಕ್ಸ್ ಆಫೀಸರ್ ಆಗಿದ್ದೀರಾ, ಕಮರ್ಷಿಯಲ್ ಟ್ಯಾಕ್ಸ್, ಸೇಲ್ಸ್ ಟ್ಯಾಕ್ಸ್, ಬ್ಯಾಂಕಿಂಗ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ವೆರಿ ಪವರ್ಫುಲ್ ಪರ್ಸನ್, ವೆರಿ ಪವರ್ಫುಲ್ ಪರ್ಸನ್ ನೀವು ಆಗ್ತೀರಿ. ನೀವು ತುಂಬಾ ಪವರ್ಫುಲ್ ಪರ್ಸನ್ ಮಕ್ಕಳೇ. ನಿಮಗೆ ಗೊತ್ತಿಲ್ಲ, ನೀವು ಗೊತ್ತಿಲ್ಲ ನಿಮ್ಮ ಶಕ್ತಿ. ಅಂತ ಒಂದು ಶ್ರೀರಾಮಚಂದ್ರರು ಕೂಡ ರಾವಣಾಸುರನ ವಿಚಾರದಲ್ಲಿ ತಟಸ್ಥರಾಗಿ ಒಂಥರ ಚಿಂತಾಕ್ರಾಂತರಾಗಿ ಕುಳಿತಾಗ ಅಗಸ್ತ್ಯ ಮಹಾಮುನಿಗಳು ಬಂದು ಆ ಹಯಗ್ರೀವರಿಂದ ಲಲಿತಾ ಸಹಸ್ರನಾಮವನ್ನು ಪಡೆದಂತಹ ಅಗಸ್ತ್ಯ ಮಹಾಮುನಿಗಳು ವಿಶೇಷವಾದಂತಹ ಆದಿತ್ಯ ಹೃದಯ ಸ್ತೋತ್ರವನ್ನ ಕೊಡ್ತಾರೆ. ಕೊಟ್ಟು ರಾಮರಿಂದ ಪೂಜಿಸ್ತಾರೆ. ನಿನ್ನ ಶಕ್ತಿ ಏನು, ಆ ತೇಜಸ್ಸೇನು ಅಂತ ತೋರಿಸ್ಕೊಡ್ತಾರೆ. ಅಂಥದ್ದೊಂದು ಪ್ರಣವಾತ್ಮಿಕ ಶಕ್ತಿ ನೀವು ಧನುಸು ರಾಶಿ ಸರಿಯಾಗಿ ಬಳಸ್ಕೊಳ್ಳಿ. ಬ್ಯೂಟಿಫುಲ್, ಬ್ಯೂಟಿಫುಲ್. ನಿಮ್ಮನ್ನು ತಡೆಯೋರಿಲ್ಲ. 2025 ಈಸ್ ಅ ಬ್ಯೂಟಿಫುಲ್ ಇಯರ್. ವರಿ ಮಾಡ್ಕೋಬೇಡಿ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಮಳೆಗಾಲ ನಿಮಗೆ ಬಿದ್ದ ಪೆಟ್ಟು, ಗಾಯ ಅದರಲ್ಲಿ 30-32 ದಾಟಿದ್ರೆ ಮಾತ್ರ ತುಂಬಾ ಮಳೆಗಾಲ. 48 ದಾಟಿದ್ರೆ ಮಾತ್ರ ಕುಂಭದ್ರೋಣ ಮಳೆ. 60 ದಾಟಿದ್ರೆ
ಷಷ್ಠಿ ಪೂರ್ತಿ ವಿಜೃಂಭಣೆಯಿಂದ ನಡೆಸ್ಕೋತೀರಿ. ಆಯಸ್ಸು ಕಂಟಕ ದೂರ ಹೋಗುತ್ತೆ, ಅನಾರೋಗ್ಯ ಕಂಟಕ ದೂರ ಹೋಗುತ್ತೆ, ಅವಮಾನಗಳು ದೂರ ಹೋಗುತ್ತೆ. ದೂರ ಹೋದವರು ಹತ್ರ ಬರ್ತಾರೆ. ಸೋತು ಗೆಲ್ಲುತ್ತೀರಿ. ಸೋತು ಗೆಲ್ಲುತ್ತೀರಿ. ಗೆದ್ದು ಸೋಲೋರ್ನ ಜೂಜುಕೋರ ಅಂತಾರೆ. ಅದೇ ಸೋತು ಗೆಲ್ಲೋರ್ನ ಬಾಜಿಗರ್ ಅಂತಾರೆ. ನೀವು ಬಾಜಿಗರ್ರಿ, ನೀವು ಈಗ ಬಾಜಿಗರ ಆಗ್ತೀರಿ. ಇಷ್ಟು ದಿನ ಸೋತಿದ್ರಲ್ಲ, ಯಾರು ಎಲ್ಲಿಂದ ಏನು ಎತ್ತ ಎಲ್ಲ ತಿಳಿಸಿದೆ. ಇದನ್ನ ಒಂದು ಅನುಭವ ಅನ್ಕೊಳ್ಳಿ, ಇದನ್ನ ಅವಮಾನ ಅನ್ಕೋಬೇಡಿ, ಅನುಭವ. ಓಹೋ, ಹಿಂಗಿರ್ತಾನೆ ವ್ಯಕ್ತಿ. ದುಡ್ಡಿದ್ರೆ ಹೀಗೆ, ಪದವಿ ಇದ್ರೆ ಹೀಗೆ, ಪ್ರತಿಷ್ಠೆ ಇದ್ರೆ ಹೀಗೆ, ನಾನು ಬಾಯಿ ಜಾರಿ ಮಾತಾಡಿದ್ರೆ ಹೀಗೆ, ನನ್ನ ಬಾಯಿ ಜಾರಿ ಅಗಲೋ ಅಂದ್ರೆ ಅವನು ದಡ 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 ಅಂತಾನೆ. ಬಾಯಿ ಜಾರಿ ಮಾತಾಡಿದ್ದಕ್ಕೆ ಒಂದು ಮಾತು ಏನೋ ಸಿಟ್ಟಿನಲ್ಲೋ ಆತರನಲ್ಲೋ ಬುದ್ಧಿ ಕೆಟ್ಟೋ ಆತುರ ಪಟ್ಟು ಆಡಿದ ಒಂದು ಮಾತಿಗೋ ಇನ್ನೊಂದಕ್ಕೂ ಏನೇನೋ ನಡೆದಿದೆ. ಮೌನವಾಗಿದ್ರಿ, ನೋಡ್ತಿದ್ರಿ, ಒಳಗಡೆ ನೋವು ತಿಂತಿದ್ರಿ, ಒಳಗಡೆ ಸಂಕಟ ಪಡ್ತಿದ್ರಿ. ಎಲ್ಲವನ್ನ ಆ ಶನಿ ಹಿಡ್ಕೊಂಡಿದ್ದ. ಈಗ ಅವನು ಬ್ಯೂಟಿಫುಲಿ ಶೋಯಿಂಗ್ ದ ರಿಯಲ್ ಟ್ರೂತ್, ದ ಸ್ಟ್ರೆಂತ್. ನಿಮ್ಮ ಪ್ರೊಫೆಷನ್ ಪಿಕಪ್ ಆಗುತ್ತೆ, ಹೆಸರು ಪಡಿತೀರಿ, ಕೀರ್ತಿ ಪಡಿತೀರಿ, ಗೌರವ ಪಡಿತೀರಿ. ಎಲ್ಲ ನಿಮ್ಮ ದಾರಿಗೆ ಹುಡ್ಕೊಂಡು ಬರ್ತಕ್ಕಂಥದ್ದಾಗುತ್ತೆ. ಧನುಸು ರಾಶಿಗೆ ಒಂದು ಸಣ್ಣ ಅರ್ಧಾಷ್ಟಮ ಶನಿಯ ಒಂದು ಪ್ರಭಾವವಿರುತ್ತದೆ. ಅದಕ್ಕೇನ್ ಮಾಡಬೇಕು ಅಂತ ಹೇಳ್ತೇನೆ. ಹೌದು, ದೇವ್ರ ಹಾಗೆ ಮಕ್ಕಳೇ, ಎಲ್ಲ ಕೊಡುವುದಿಲ್ಲ, ಕೊಡೋದಾಗೆ ಕೊಡ್ತಾನೆ. ಅಲ್ಲೊಂದು ಚೆಕ್ ಮೇಟ್ ಬಿಡ್ತಾನೆ. ಏನಾದ್ರೂ ಒಂದು ಅರ್ಧಾಷ್ಟಮ ಶನಿ ಇರೋದನ್ನ ಲೀಗಲ್ ಪ್ರಾಬ್ಲಮ್ ಇರೋರಿಗೆ ಇನ್ನಷ್ಟು ಲೀಗಲ್ ಪ್ರಾಬ್ಲಮ್ಗಳು ಆಗಬಹುದು. ಬೈಲಿಂದ ಹೊರಗಡೆ ಬರ್ತೀರಿ. ಬೈಲಿಂದ ಹೊರಗಡೆ ಬರ್ತೀರಿ. ಓಡಾಡಬೇಕು, ಆ ಭಯದಲ್ಲೇ ಬದುಕಬೇಕು. ಯಾರೋ ಸಾಲ, ಇನ್ನೊಂದು ಕಮಿಟ್ಮೆಂಟು, ದಾರಿ ಇದೆ. ದುಡಿತಕ್ಕೆ ಮೋಸ ಇಲ್ಲ. ಕಳ್ಕೊಂಡಂತ ಗೌರವ, ಹೆಸರು, ಕೀರ್ತಿ ಅದನ್ನ ತುಂಬಾ ತಲೆ ಕೆಡ್ಸ್ಕೊತೀರ. ಮತ್ತೆ ಅದಕ್ಕೆ ಆತರ ಪಡಿಸಿ ಬೇರೆ ರಾಂಗ್ ಪೀಪಲ್, ರಾಂಗ್ ಕನೆಕ್ಷನ್ಸ್ ಮಾಡಿಸ್ತಕ್ಕಂಥದ್ದು, ಮೂರ್ಖರ ಜೊತೆ ಸಹವಾಸ, ಮೂರ್ಖರ ಜೊತೆ ವ್ಯವಹಾರ, ಮೂರ್ಖರ ಜೊತೆ ನಂಬಿಕೆ, ಈ ಥರದ್ದು ಒಂದು ಮಾಡಿಸ್ತಕ್ಕಂಥದ್ದು ಮಾಡಿಸ್ಬಿಡುತ್ತೆ. ವೆರಿ 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 ಕೇರ್ಫುಲ್ ಮಕ್ಕಳು, ವೆರಿ ಕೇರ್ಫುಲ್. ಮುತ್ತತ್ತಿ ಹನುಮ, ನನ್ನ ಆರಾಧ್ಯ ದೈವ, ನನ್ನ ಮುತ್ತತ್ತಿ ಹನುಮ ಆ ಕ್ಷೇತ್ರಕ್ಕೆ ಹೋಗಿ. ತುಂಬಾ ವಿಶೇಷ. ಇಲ್ಲವೇ ನಮಗೆ ಹೊಸಪೇಟೆ ಹತ್ರ ಇರತಕ್ಕಂಥ ಯಂತ್ರೋದ್ಧಾರಕ ಹನುಮ, ಮುಳುಬಾಗಿಲ ಹತ್ರ ಇರತಕ್ಕಂಥ ಹನುಮ, ಮೊದಲ ವಿಶೇಷವಾಗಿ ವ್ಯಾಸತೀರ್ಥರಿಂದ ಮೊದಲ ಹನುಮ ಪ್ರತಿಷ್ಠಾಪನೆ. 108 ಹನುಮ ಕ್ಷೇತ್ರಗಳನ್ನ ಅವ್ರು ಪ್ರತಿಷ್ಠಾಪನೆ ಮಾಡಿದ್ದು. ಅದರಲ್ಲಿ ಮೊಟ್ಟ ಮೊದಲ ಕ್ಷೇತ್ರ ಅಂದ್ರೆ ಮುಳುಬಾಗಿಲಲ್ಲಿ ಇರತಕ್ಕಂಥ ವಿಶೇಷವಾಗಿರತಕ್ಕಂಥ ಹನುಮ. ಆಮೇಲೆ ಮಂತ್ರಾಲಯದಲ್ಲಿರ್ತಕ್ಕಂಥ ಪಂಚಮುಖಿ ಹನುಮ. ನಿಮಗೆ ಇವುಗಳಲ್ಲಿ ಯಾವ್ದಾಗುತ್ತೋ ನೋಡಿ, ಯಂತ್ರೋದ್ಧಾರಕ ಹನುಮ ಆದ್ರೂ ಸರಿ, ಮುತ್ತತ್ತಿ ಹನುಮ ಆದ್ರೂ ಸರಿ, ನಮ್ಮ ಮುಳುಬಾಗಿಲು ಹನುಮ ಆದ್ರೂ ಸರಿ, ಇಲ್ಲ ಪಂಚಮುಖಿ ಹನುಮ ಆದ್ರೂ ಸರಿ, ನಿಮಗೆ ಯಾವ್ದು ಹತ್ರ ಆಗುತ್ತೋ ಧನಸ್ಸು ಹೋಗಿ ಬರ್ತಾ ಇರಿ. ಆ ಅರ್ಧಾಷ್ಟಮ ಶನಿಯ ಆ ಒಂದು ಭಾವದಿಂದ, ಹೊರೆಯಿಂದ, ಸಂಕಟದಿಂದ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಸಮಾಧಾನ ಆಗತಕ್ಕಂಥದ್ದಾಗುತ್ತೆ, ನಿಲುಗಡೆ ಆಗುತ್ತೆ. ಆಯ್ತು ಅಂದ್ರೆ ಒಂದು ಶ್ರೀಚಕ್ರ ಪ್ರತಿಷ್ಠಾಪನೆ ಮನೇಲಿ ಮಾಡ್ಕೊಳ್ಳಿ. ಅರ್ಧಾಷ್ಟಮ ಶನಿ ಅಮ್ಮನವರೇ ಮನೇಲಿ ಇದ್ದಾರೆ ಅಂದ್ರೆ ಬರೋಲ್ಲ ಅವನು. ಅದ್ರ ಬಗ್ಗೆ ಮಾಹಿತಿ ಸಂಸ್ಥೆಗೆ ಕರೆ ಮಾಡಿ, ನಿಮ್ಗೆ ಏನಾದ್ರು ಗೈಡೆನ್ಸು, ಹೇಗೆ ಏನು, ಅದಕ್ಕೆಲ್ಲ ಗೋತ್ರ, ನಿಮ್ಮ ತಿಥಿ, ನಕ್ಷತ್ರ, ಇದೆಲ್ಲ ಲೆಕ್ಕಾಚಾರಗಳುಂಟು. ಅದಕ್ಕೊಂದು ವ್ಯವಸ್ಥೆ, ಗೈಡೆನ್ಸ್ ಮಾಡಿಕೊಡ್ತಾರೆ. ಮಕ್ಕಳದ ಸಮಸ್ಯೆ, ಎಂಥ ಸಮಸ್ಯೆಗೂ ಒಂದು ಅಡ್ಡ ಇಡಬಹುದು, ಶೀಲ್ಡ್ ತರ. ಆಯ್ತಾ? ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಮಾತೃದೇವೋ ಭವ.